ರಿಪಬ್ಲಿಕ್ ಕನ್ನಡ ಒಂದು ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇದೆ ಅಂದ್ರೆ ಅದಕ್ಕೆ ತಾರ್ಕಿಕ ಅಂತ್ಯ ಸಿಗೋ ತನಕ ಅಂದ್ರೆ ಎಲ್ಲಿ ದಕ್ಷ ಪ್ರಾಮಾಣಿಕ ಅಧಿಕಾರಿ ಚಂದ್ರಶೇಖರ್ ಅವರು ಮೃತಪಟ್ಟರು, ಆತ್ಮಹತ್ಯೆ ಆಯ್ತು, ಆ ಸಾವಿಗೆ ನ್ಯಾಯ ಸಿಗಲೇಬೇಕು ಅಂತ ನಿರಂತರವಾಗಿ ವಾಲ್ಮೀಕಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಇನ್ನೂ ಸ್ವಲ್ಪ ಫೋರ್ಸ್ ಅಲ್ಲಿ ಹೋಗ್ತಾ ಇದ್ವಿ ಏನೋ, ಆದ್ರೆ ಈ ದರ್ಶನ್ ವಿಚಾರಗಳೆಲ್ಲ ಬಂದ ಕಾರಣಕ್ಕಾಗಿ ಸ್ವಲ್ಪ ಬ್ರೇಕ್ ಬಿತ್ತು. ಹಾಗಂತ ಅದನ್ನ ಬಿಟ್ಟಿಲ್ಲ. ಎಲ್ಲಿ ತನಕ ಅಂತಂದ್ರೆ ನಾಗೇಂದ್ರ ರಾಜೀನಾಮೆ ಕೊಡೋ ತನಕ ಬಿಡಲಿಲ್ಲ. ಬಹುಶಃ ನಾಗೇಂದ್ರ ರಾಜೀನಾಮೆ ಕೊಡೋದಕ್ಕಿಂತ ಮೊದಲು ದರ್ಶನ್ ಇಶ್ಯೂ ಏನಾದರೂ ಬಂದಿದ್ರೆ ನಾಗೇಂದ್ರ ರಾಜೀನಾಮೆ ಕೂಡ ಕೊಡ್ತಾ ಇರಲಿಲ್ಲ. ಹಾಗಾಗಿ ನೀವು ನಮ್ಮ ಹತ್ರ ಕೇಳ್ತಿರಲ್ವ, ಏನ್ರಿ ದರ್ಶನ್ ಬಂದ ನಂತರ ಬಿಟ್ಬಿಟ್ರ? ಇಲ್ಲ, ಬಿಟ್ಟಿಲ್ಲ. ಎಲ್ಲಿ ತನಕ ಫಾಲೋಅಪ್ ಮಾಡ್ತಾ ಇದ್ದೀವಿ ನೋಡಿ. ಮತ್ತಿಬ್ಬರನ್ನು ಅರೆಸ್ಟ್ ಮಾಡಲಾಗಿದೆ. ಆಮೇಲೆ SITಯಲ್ಲಿ ಮತ್ತಿಬ್ಬರು ಬಂಧನ, ಸಾಯಿ ತೇಜ ಸೇರಿದಂತೆ ಇಬ್ಬರನ್ನು ಬಂಧಿಸಿದ್ದಾರೆ SIT. ಚನ್ನಗಿರಿಯಲ್ಲಿ SIT ಕೈಗೆ ಲಾಕ್ ಆದ ಸಾಯಿ ತೇಜ. ಚಂದ್ರಶೇಖರನ್ ಡೆತ್ ನೋಟ್ನಲ್ಲಿ ಸಾಯಿ ತೇಜ ಎಂಬ ಹೆಸರಿತ್ತು. ಸಾಯಿ ತೇಜ ಬಳಿ ಮಹತ್ವದ ದಾಖಲೆ ಇರುವ ಸಾಧ್ಯತೆ ಇದೆ. SITಯಿಂದ ಮತ್ತಿಬ್ಬರ ಆರೋಪಿಗಳ ಬಂಧನ, ಸಾಯಿ ತೇಜ ಸೇರಿ ಇಬ್ಬರ ಬಂಧನ. ಚಂದ್ರಶೇಖರ್ ಡೆತ್ ನೋಟ್ನಲ್ಲಿ ಸಾಯಿ ತೇಜ ಹೆಸರಿತ್ತು. ಸಾಯಿ ತೇಜ ಬಳಿ ಹಣ ವರ್ಗಾವಣೆ ಸಂಬಂಧದ ಮಹತ್ವದ ದಾಖಲೆ ಇರುವ ಸಾಧ್ಯತೆ ಇದೆ. ಸೊ ಹಾಗಾಗಿ ವೀಕ್ಷಕರೇ, ನಾವು ಆ ಸ್ಟೋರಿಗಳನ್ನು ಬಿಟ್ಟಿಲ್ಲ. ಸ್ವಲ್ಪ ಸೈಡ್ಲೈನ್ ಆಗಿತ್ತು, ಅದನ್ನು ಹೇಳೋದಕ್ಕೆ ಇಷ್ಟಪಡ್ತೀವಿ. ವಾಲ್ಮೀಕಿ ಹಗರಣದಲ್ಲಿ ಚಂದ್ರಶೇಖರಯ್ಯ ಅವರೊಂದು ಸಾಯಿ ತೇಜ ಅಂತ ಕೆಲವರದೆಲ್ಲ ಹೆಸರು ಬರೆದಿರ್ತಾರೆ. ಆಮೇಲೆ ಅಲ್ಲಿಯ MD, ಆಮೇಲೆ ಲೆಕ್ಕಾಧಿಕಾರಿ ಅವರು ಕೂಡ ಅರೆಸ್ಟ್ ಆಗಿದ್ದಾರೆ ಆಲ್ರೆಡಿ. ಇಲ್ಲಿ ತನಕ 11 ಜನ ಅರೆಸ್ಟ್ ಆಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಾಗಿ 11 ಜನ. ಸೊ ಹಾಗಾಗಿ ವೀಕ್ಷಕರೇ, ಒಂದು ನೆನಪಿಡಿ, ಇದೆಲ್ಲ ಹೇಗಿರುತ್ತೆ ಅಂದರೆ ಲೆಕ್ಕಾಚಾರಗಳೆಲ್ಲ ಇದ್ದ ಕಾರಣಕ್ಕಾಗಿ ಅಷ್ಟು ಸುಲಭವಾಗಿ ಜನರಿಗೆ ಅರ್ಥ ಆಗಲ್ಲ. ಈಗ ದರ್ಶನ್ ವಿಚಾರ ಬಂದಾಗ ಏನಂತೆ, ಹಿಂಗಂತೆ, ಹೊಡೆದ್ರಂತೆ, ಸತ್ತಂತೆ, ಮತ್ತೊಂದಂತೆ, ಯಾಕಂತೆ ಬಂದ್ಬಿಡ್ತು, ಆಯ್ತಾ. ಆಮೇಲೆ ಪ್ರಜ್ವಲ್ ರೇವಣ್ಣ ಏನಂತೆ, ಹಿಂಗೆ ಮಾಡಿದ್ರಂತೆ, ವಿಡಿಯೋ ಮಾಡಿದ್ರಂತೆ, ಮತ್ತೊಂದು. ಇದು ಹೇಳಿದಾಗ ಬ್ಯಾಂಕ್ಗೆ ಹೋಯ್ತಂತೆ, ಈ ದುಡ್ಡಂತೆ. ನಿಮಗೆ ವಿಜುವಲ್ ಕಾಣಲ್ಲ, ಅದರಲ್ಲಿ ದೃಶ್ಯ ಕಾಣಲ್ಲ, ಫೇಸ್ ಕಾಣಲ್ಲ, ಕೇವಲ ಇಂಥ ಡಾಕ್ಯುಮೆಂಟ್ ಕಾಣುತ್ತೆ. ನಿಮಗೆ ಅದು ಬೋರ್ ಆಗ್ಲಿಕ್ಕೆ ಶುರು ಆಗುತ್ತೆ. ಬೋರ್ ಆದಾಗ ನೀವು ನೋಡಲ್ಲ. ಹಾಗಂತ ಅಲ್ಲಿ ನಿಮ್ಮ ದುಡ್ಡನ್ನು ಲಪಟಾಯಿಸಲಾಗಿದೆ. ಈ DCM ಮಾಡಿ ಅಂತ ಕೆಲವರು ಹೇಳ್ತಾ ಇದ್ದಾರಲ್ವಾ. DCM ಮಾಡಿ ನಮ್ಮ ಸಮುದಾಯಕ್ಕೆ ಒಳ್ಳೆಯದಾಗುತ್ತೆ, ಮಣ್ಣಾಂಗಟ್ಟಿ ಒಳ್ಳೆಯದಾಗೋದು ಸಮುದಾಯಕ್ಕೆ ಒಳ್ಳೆಯದಾಗಿದ್ರೆ ಇದೇ ಸಮುದಾಯದ ದುಡ್ಡಲ್ವ 182 ಕೋಟಿ. ಆ ಸಮುದಾಯದವ್ರು ಏನು ಮಾಡಿದರು? ಆ ಸಮುದಾಯಕ್ಕೆ ಸಂಬಂಧಪಟ್ಟ MLAಗಳು MLCಗಳು ಏನು ಮಾಡಿದರು? ಅವರೊಂದು ಹೋರಾಟ ಮಾಡಬೇಕಿತ್ತಲ್ವ, ಆ ಸಮುದಾಯ ಹೋರಾಟ ಮಾಡಬೇಕಿತ್ತಲ್ವ. ವಾಲ್ಮೀಕಿ ಸಮುದಾಯ ಅಂತ ಹೇಳುವಾಗ ಯಾರು ಬರ್ತಾರೆ? ನಮ್ಮಲ್ಲಿ ಉಗ್ರಪ್ಪ ಬರ್ತಾರೆ. ಅಂದರೆ ಸರ್ಕಾರ ವಿಚಾರಕ್ಕೆ ಬಂದರೆ ಉಗ್ರಪ್ಪ ಬರ್ತಾರೆ, ಸತೀಶ್ ಜಾರಕಿಹೊಳಿ ಬರ್ತಾರೆ. ಸತೀಶ್ ಜಾರಕಿಹೊಳಿ ನನ್ನನ್ನು ಉಪಮುಖ್ಯಮಂತ್ರಿ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಉಪಮುಖ್ಯಮಂತ್ರಿ ಮಾಡಬೇಕಾದವರು ಅಂದರೆ ಜಾತಿ ಅನುಗುಣವಾಗಿ ಉಪಮುಖ್ಯಮಂತ್ರಿ ಮಾಡಿ ಅಂತೇಳಿ. ಅವ್ರದ್ದೇ ಜಾತಿ ಮಾತಾಡಬಾರ್ದು, ನಮಗೆ ಕಿರಿಕಿರಿ ಆಗುತ್ತೆ. ಆದರೆ 182 ಕೋಟಿ ಅದೇ ಸಮುದಾಯಕ್ಕೆ ಸೇರಬೇಕಿತ್ತಲ್ಲ. ಯಾಕೆ ನೀವೊಂದು ಪ್ರೊಟೆಸ್ಟ್ ಮಾಡಿಲ್ಲ? ಯಾಕೆ ಒಂದು ಮನವಿ ಸಲ್ಲಿಸಲಿಲ್ಲ? ಇಲ್ಲ, ಇದರ ಬಗ್ಗೆ ಕೂಲಂಕುಷವಾಗಿ ಭಾಳ ನೇರವಾಗಿ ಕ್ರಮ ಕೈಗೊಳ್ಳಬೇಕು ಅಂತ ಯಾರು ಮಾತಾಡಲೇ ಇಲ್ಲ. ಓಕೆ, ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ಸುನಿಲ್ ಅವರಿದ್ದಾರೆ. ಸುನಿಲ್, ಇವತ್ತೇನೋ ಶಿಫ್ಟ್ ಆಗಿದ್ದೀರಿ ಮತ್ತೆ ದರ್ಶನ್ ಸ್ಟೋರಿಯಿಂದ ಚಂದ್ರಶೇಖರಯ್ಯ ಸ್ಟೋರಿಗೆ. ಒಂದು ಕ್ರಿಸ್ಪ್ ಆಗಿ ಅವತ್ತಿಂದ ಇವತ್ತಿನ ತನಕ ಏನಾಯಿತು ಅಂತ ಹೇಳಿ ಒಂದು 2-2.5 ನಿಮಿಷದಲ್ಲಿ ನಮಗೆ ವಿವರಿಸ್ಬೋದಾ? ಎಸ್ ಜಯಪ್ರಕಾಶ್, ಅದಕ್ಕೂ ಮೊದಲು ನೀವು ಆಗಲೇ ಹೇಳ್ತಾ ಇದ್ರಿ ಇದೆಲ್ಲ ಅಷ್ಟು ಈಸಿಯಾಗಿ ಅರ್ಥ ಆಗಲ್ಲ ಅಂತೇಳ್ಬಿಟ್ಟು. ಆ್ಯಕ್ಚುಲಿ ಈವರೆಗಿನ ತನಿಖೆಯಲ್ಲಿ ಕಂಡುಬಂಥ ವಿಚಾರ ಅಂತ ಹೇಳಿದರೆ, ಈ ವಾಲ್ಮೀಕಿ ನಿಗಮದಲ್ಲಿ ಇದ್ದಂಥ ಹಣ ಎಲ್ಲೋಯ್ತು ಮತ್ತು ಏನಕ್ಕೆ ಹೋಯ್ತು ಅಂತ ಸಿಂಪಲ್ ಆಗಿ ಹೇಳಿದರೆ, ಇದೊಂದು ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ ಥರದಲ್ಲಿ ವಾಲ್ಮೀಕಿ ನಿಗಮದಲ್ಲಿದ್ದಂಥ ಸುಮಾರು 97 ಕೋಟಿ ರೂಪಾಯಿ ಹಣವನ್ನು ಈ ಬ್ರೋಕರ್ಗಳ ಮೂಲಕ ಬೇರೆ ಕಡೆಗೆ ವರ್ಗಾವಣೆ ಮಾಡಲಾಗಿತ್ತು. ಈ ರೀತಿ ವರ್ಗಾವಣೆ ಮಾಡಿದಂಥ ಹಣಕ್ಕೆ ವಾಪಸ್ ಅವರಿಗೆ ರಿಟರ್ನ್ಸ್ ಆಗಿ 5 ಕೋಟಿ ರೂಪಾಯಿ ಹಣವನ್ನು ಕೊಡ್ತೀವಿ ಅಂತ ಆ ಕಡೆಯಿಂದ ಹೇಳಿದರು, ಹೈದರಾಬಾದ್ ಮೂಲದ ವ್ಯಕ್ತಿಗಳು ಹೇಳಿರುವಂಥದ್ದು. ಸೊ ಹಾಗಾಗಿ ಇವ್ರು ಏನು ಮಾಡ್ತಾರೆ, ಇಡೀ 97 ಕೋಟಿ ರೂಪಾಯಿನ ಒಟ್ಟಿಗೆ ಟ್ರಾನ್ಸ್ಫರ್ ಮಾಡಿಲ್ಲ. ಒಂದು ಕಡೆ 5 ಕೋಟಿ, ಇನ್ನೊಂದು ಕಡೆ 4 ಕೋಟಿ, ಹೀಗೆ ನಕಲಿ ಕಂಪನಿಗಳ ಹೆಸರಿನಲ್ಲಿ ಬೇರೆ ಬೇರೆ ಕಡೆಗೆ ಹಣವನ್ನು ವರ್ಗಾವಣೆ ಮಾಡಿದ್ರು. ಯಾವಾಗ ಚಂದ್ರಶೇಖರಯ್ಯ ಆತ್ಮಹತ್ಯೆ ಮಾಡಿಕೊಂಡ್ರು, ಅವರು ಡೆತ್ ನೋಟಲ್ಲಿ ಈ ವಿಚಾರ ಎಲ್ಲ ಬರೆದು ಬಿಟ್ಟು ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು, ಅವಾಗ ಈ ಪ್ರಕರಣ ಬೆಳಕಿಗೆ ಬಂತು. ಒಂದು ವೇಳೆ ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಳ್ಳದೆ ಹೋಗಿದ್ರೆ 1 ತಿಂಗಳ ನಂತರ ಈ ಹಣ ರಿಟರ್ನ್ ಇದೇ ವಾಲ್ಮೀಕಿ ನಿಗಮಕ್ಕೆ ಬರ್ತಿತ್ತು. ಆಗ ಯಾರಿಗೂ ಕೂಡ ಈ ರೀತಿ ಒಂದು ಹಣದ ವರ್ಗಾವಣೆ ಆಗಿದೆ ಅನ್ನುವಂಥದ್ದೇ ಗೊತ್ತಾಗ್ತಿರಲಿಲ್ಲ. ಆ್ಯಂಡ್ SIT ತನಿಖೆಯಲ್ಲಿ ಕಂಡುಬಂಥ ಇನ್ನೊಂದು ಅಂಶ ಅಂತ ಹೇಳಿದ್ರೆ, ಇನ್ನೂ ಹಲವಾರು ನಿಗಮಗಳಿಂದ ಇದೇ ರೀತಿ ಹಣ ವರ್ಗಾವಣೆ ಆಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ದಾಖಲೆಗಳು ಸಿಕ್ಕಿಲ್ಲ. ಆದರೆ ಮೇಲ್ನೋಟಕ್ಕೆ ಈ ರೀತಿ ನಡೀತಾ ಇತ್ತು ಕಳೆದ ಹಲವಾರು ವರ್ಷಗಳಿಂದ ಅನ್ನುವಂಥದ್ದು ತನಿಖೆ ವೇಳೆ ಬೆಳಕಿಗೆ ಬಂದಿರುವಂಥದ್ದು ತುಂಬಾ ಪ್ರಮುಖವಾದಂಥ ವಿಚಾರ. ಸದ್ಯಕ್ಕೆ 11 ಜನ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ಈಗಾಗಲೇ SIT ಅಧಿಕಾರಿಗಳು ಸುಮಾರು 14 ಕೋಟಿ ಹಣವನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ
ಸಂಬಂಧಪಟ್ಟಂತೆ ಸೀಸ್ ಮಾಡಿದ್ದಾರೆ. ಉಳಿದ ಹಣ ಸಿಕ್ಕಿಲ್ಲ. ಆ ಹಣ ಸೀಸ್ ಮಾಡೋದಕ್ಕೆ ಬೇಕಾದಂಥ ಪ್ರಯತ್ನಗಳನ್ನು SIT ಅಧಿಕಾರಿಗಳು ನಡೆಸ್ತಾನೆ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅರೆಸ್ಟ್ಗಳು ಆಗುವಂಥ ಚಾನ್ಸಸ್ ಕೂಡ ಇದೆ. ಆ್ಯಂಡ್ ಇದರಲ್ಲಿ ಎಷ್ಟರ ಮಟ್ಟಿಗೆ ರಾಜೀನಾಮೆಯನ್ನು ನೀಡಿರುವಂತಹ ಸಚಿವರ ಇನ್ವಾಲ್ವ್ಮೆಂಟ್ ಇದೆ ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಾಗಿಲ್ಲ. ಈ ಸಂಬಂಧಪಟ್ಟಂತೆ ಕೂಡ SIT ತನಿಖೆಯನ್ನು ನಡೆಸ್ತಾ ಇದೆ. ಜಯಪ್ರಕಾಶ್, ಥ್ಯಾಂಕ್ ಯು. ಭಾಳ ಅದ್ಭುತವಾಗಿ ವಿವರಣೆಯನ್ನು ಕೊಟ್ರಿ. ಅಂದರೆ ಇದೊಂದು ಇನ್ವೆಸ್ಟ್ಮೆಂಟ್ ಇದೇ ಥರ. ಈಗ ಇವರು ತಪ್ಪಿತಸ್ಥರು ಅಲ್ಲ ಅಂದರೆ ಹೇಳ್ಬೋದು. ಈಗ ಏನಂತಂದರೆ ಒಂದು ಕಡೆ ಸರ್ಕಾರದ ದುಡ್ಡಿರುತ್ತೆ, ಆ ದುಡ್ಡನ್ನು ತಗೊಂಡೋಗಿ ಬೇರೆ ಕಡೆ ಇನ್ವೆಸ್ಟ್ ಮಾಡೋದು. ಇನ್ವೆಸ್ಟ್ ಮಾಡಿ 2-3 ತಿಂಗಳು ಕಳೆದ ನಂತರ ವಾಪಸ್ ತಂದು ಇಡೋದು. ಅದರಲ್ಲಿ ಯಾರಿಗೂ ಗೊತ್ತಾಗಲ್ಲ ಅಂತ. ಹಾಗಿದ್ರೆ ಇದು ತಪ್ಪಲ್ಲದಿದ್ದರೆ ಏನಾಯ್ತಪ್ಪ ವಾಪಸ್ ಕೊಟ್ಟರಲ್ಲ ದುಡ್ಡು ಅಂತ ನೀವು ಕೇಳ್ಬೋದು. ವಾಪಸ್ ಕೊಟ್ಟ ಪ್ರಶ್ನೆ ಅಲ್ಲ ಅದು. ಈ ಹರ್ಷದ್ ಮೆಹ್ತಾ ಸ್ಕ್ಯಾಮ್ ಅಂತ ಒಂದಾಯಿತು. ಹರ್ಷದ್ ಮೆಹ್ತಾ ಸ್ಕ್ಯಾಮ್, ಬ್ಯಾಂಕಲ್ಲಿರುವಂಥ ದುಡ್ಡನ್ನು ಬ್ಯಾಂಕಲ್ಲಿ ಇಟ್ಟಿರ್ತಾರಲ್ಲ. ಈಗ 100 ಒಂದು 500, 600, 700, 800 ಕೋಟಿ ಇರುತ್ತೆ. ಅದನ್ನೇನು ಅವ್ರು ತಗೊಂಡು ಹೋಗೋದಿಲ್ಲ, ಬ್ಯಾಂಕಲ್ಲೇ ಇರುತ್ತೆ. ಅದನ್ನು ತಗೊಂಡೋಗಿ ಒಬ್ಬ ಇನ್ವೆಸ್ಟ್ ಮಾಡಿಬಿಡೋದು. ಅದರಲ್ಲಿ ಕಮಿಷನ್ ಬರುತ್ತೆ. ಅದು ಇವರು ಅದನ್ನು ಶೇರ್ ಮಾರ್ಕೆಟಲ್ಲಿ ಮಾಡ್ತಾ ಇದ್ರು. ಅವ್ನಿಗೆ ಗೊತ್ತಿತ್ತು ಒಳ್ಳೆ ಲಾಭ ಇರುತ್ತೆ ಅಂತ. ಲಾಭ ಬಂದು ವಾಪಸ್ ನೆಕ್ಸ್ಟ್ ವೀಕೇ ಕೊಡ್ತಿದ್ರು ಅದನ್ನು. ಇವರು 3 ತಿಂಗಳು ನೆಕ್ಸ್ಟ್ ವೀಕೇ ಕೊಡ್ತಿದ್ರು. ಬಟ್ ಹಂಗಾಗಲ್ಲ, ಅದು ಆರ್ಥಿಕ ಅಪರಾಧ ಆಗತ್ತೆ. 11 ಮಂದಿಯನ್ನು ಬಂಧಿಸಿದ್ದಾರೆ. ನಿರಂತರವಾಗಿ ಅದನ್ನು ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು.